ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನವೋದಯ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯದ ಭಾಗ 5 ಆಗಿರ್ತಕ್ಕಂತಹ ಸಂಬಂಧ ರೂಪದ ಹೋಲಿಕೆಯ ಪ್ರಶ್ನೆಗಳಿಗೆ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಈ ಒಂದು ಪ್ರಶ್ನೆ ಸ್ವರೂಪ ಹೇಗಿರುತ್ತೆ, ಈ ಹೋಲಿಕೆಯ ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ಇಲ್ಲಿ ನೋಡ್ರಿ, ಪ್ರಶ್ನೆಗಳ ಸ್ವರೂಪ ಅಂತ ಬರೆದಿವೆ. ಈ ಪ್ರಶ್ನೆಗಳಲ್ಲಿ ಒಟ್ಟು 8 ಚಿತ್ರಗಳು ಇರುತ್ತವೆ. ಆ 8 ಚಿತ್ರಗಳಲ್ಲಿ 4 ಸಮಸ್ಯಾ ಚಿತ್ರಗಳು ಹಾಗೂ 4 ಉತ್ತರ ಚಿತ್ರಗಳು ಇರ್ತವೆ. ಆ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಚಿತ್ರಗಳ ಎರಡೆರಡು ಗುಂಪುಗಳು ಇರ್ತವೆ. ಎಷ್ಟು? 2 ಗಣಗಳಾಗಿ 2 ಗುಂಪುಗಳನ್ನಾಗಿ ಮಾಡಿರ್ತಾರೆ. ಇವೊಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಒಂದು ಉದಾಹರಣೆಯಲ್ಲಿ ಏನಪ್ಪಾ ಅಂದ್ರೆ ಒಂದು 2 ಚಿತ್ರಗಳ ಗುಂಪಿದೆ. ಇಲ್ಲೊಂದು ಗಣ ಇದೆ, ಇಲ್ಲೊಂದು ಗಣ ಇದೆ. ಈ ಮೊದಲ 2 ಚಿತ್ರಗಳು ಗಮನಿಸ್ರಿ. ಈ ಮೊದಲ 2 ಚಿತ್ರಗಳಲ್ಲಿ 1ನೇ ಚಿತ್ರಕ್ಕೂ ಈ 2ನೇ ಚಿತ್ರಕ್ಕೂ ಸಂಬಂಧ ಇದೆ. ಅದೇ ರೀತಿಯಾಗಿ 3ನೇ ಚಿತ್ರ 2ನೇ ಗಣ ಗುಂಪಿನಲ್ಲಿ 3ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ಸಂಬಂಧ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡಬೇಕು, ಇಲ್ಲಿ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ಮಾತ್ರ ಹೋಲಿಸ್ಬೇಕು. ಮತ್ತೆ 1ನೇ ಚಿತ್ರದಿಂದ 3ನೇ ಚಿತ್ರಕ್ಕೆ ಹೋಲಿಕೆ ಮಾಡಬಾರ್ದು. ಹಾಗಾಗಿ ಈ ಸಮಸ್ಯಾ ಚಿತ್ರದಲ್ಲಿ ಅವುಗಳಿಗೆ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಕ್ವಶನ್ ಮಾರ್ಕ್ ನಾವು ನೋಡ್ಬೇಕು, ಉತ್ತರ ಚಿತ್ರವನ್ನು ನಾವು ಗುರುತಿಸ್ಬೇಕು. ಹಾಗೆ ಗುರುತಿಸ್ಬೇಕಂದ್ರೆ ಮೊದಲು ನಾವೇ ತಿಳ್ಕೋಬೇಕು, ಈ ಮೊದಲನೇ ಗಣ ಗುಂಪಿನ ಒಂದು 2 ಚಿತ್ರಗಳನ್ನ ಹೋಲಿಕೆ ಮಾಡಬೇಕು. ಅವ್ರು ನೋಡ್ಕೋಬೇಕು, ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ಒಂದು ಸಂಬಂಧ ಇದೆ. ಹಾಗಾದ್ರೆ ಈ ಚಿತ್ರಕ್ಕೂ ಈ ಮುಂದಿನ ಚಿತ್ರಕ್ಕೂ ಸಂಬಂಧ ಇರುತ್ತೆ. ಅದು ಏನಂದ್ರೆ ಈ ಉತ್ತರ ಚಿತ್ರಗಳಲ್ಲಿ 4 ಕೊಟ್ಟಿರ್ತಾರ, ಆ ಉತ್ತರ ಚಿತ್ರಗಳನ್ನ ನೋಡ್ಬೇಕು. ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ಅಡ್ಡಗೆರೆಗಳನ್ನ ಎಳೆದಿದ್ದಾರೆ, ಇಲ್ಲಿ ಚೌಕ ಇದೆ, ಇಲ್ಲಿ ಉತ್ತರ ಚಿತ್ರ ಯಾವ್ದು ಬರ್ಬೋದು ಅನ್ನೋದನ್ನ ನಾವು ಊಹೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆಪ್ಷನ್ ಅನ್ನ ನೋಡ್ಬೇಕಾಗುತ್ತೆ. ಆಪ್ಷನ್ ಅನ್ನು ನೋಡಿದಾಗ ಈ ಒಂದು ಚಿತ್ರವನ್ನು ನೋಡ್ರಿ, ಇದಕ್ಕೂ ಸ್ವಲ್ಪ ಬಹಳ ವ್ಯತ್ಯಾಸ ಇದೆ. ಈ ಬಿ ಆಪ್ಷನ್ ನೋಡ್ರಿ, ಬಿ ಆಪ್ಷನ್ ಈ ಒಂದು ಬಾಕ್ಸ್ ಅಲ್ಲಿ ತುಂಬಬೇಕಾದಂತ ಒಂದು ಸರಿಯಾದ ಉತ್ತರ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಅಂದ್ರೆ ಸೇಮ್ ತ್ರಿಭುಜ, ಸೇಮ್ ಚಿತ್ರ ಏನ್ ಬದಲಾವಣೆ ಭಾಳ ಆಗಿಲ್ಲ. ಬಟ್ ನಡುವೆ ಏನ್ ಮಾಡಿದಾರ, ಅಡ್ಡಗೆರೆಯನ್ನು ಎಳೆದಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ 1ನೇ ಚಿತ್ರಕ್ಕೆ ಹೇಗೆ ಹೋಲಿಕೆ ಇದೆಯೋ ಅದೇ ರೀತಿಯಾಗಿ 3ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ಹೋಲಿಕೆ ಇರುತ್ತೆ. ಅದೇನನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಚಿತ್ರ ಬಿ ಆಪ್ಷನ್ ಅನ್ನ ನಾವು ಇಲ್ಲಿ ತಂದು ಇಲ್ಲಿಟ್ರೆ ಏನಾಗುತ್ತದೆ, ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಇದಕ್ಕೆ ಏನಂತಾರ, ಸಂಬಂಧ ರೂಪದ ಮತ್ತು ಹೋಲಿಕೆಯ ಪ್ರಶ್ನೆಗಳು ಅಂತೇಳಿ ಕರಿತಾರೆ ಇವನ್ನ. ಇದು ಮಾನಸಿಕ ಸಾಮರ್ಥ್ಯದ ಭಾಗ 5, 5ನೇ ಭಾಗವಾದಂತಹ ಒಂದು ಚಾಪ್ಟರ್ನ ಒಂದು ವಿಶೇಷ. ಸಂಬಂಧ ರೂಪದ ಪ್ರಶ್ನೆಗಳ 2ನೇ ಉದಾಹರಣೆ. ಇಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಗಣದಲ್ಲಿ 2 ಚಿತ್ರ ಇರ್ತವೆ. ಈ ಒಂದು ಗಣದಲ್ಲಿ 1ನೇ ಚಿತ್ರಕ್ಕೂ 2ನೇ ಚಿತ್ರಕ್ಕೂ ಹೋಲಿಸಬೇಕು. ಅದಾದ್ಮೇಲೆ 3ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ಹೋಲಿಸ್ಬೇಕು. ಫಸ್ಟ್ ನಾವು ಈ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಹೋಲಿಕೆ ಮಾಡಿ ಗುರುತಿಸಿದ ಮೇಲೆ 3ನೇ ಚಿತ್ರದಿಂದ ಮತ್ತು 4ನೇ ಚಿತ್ರಕ್ಕೆ ಏನು ಆಗ್ಬೋದು ಅನ್ನೋದು ಊಹೆ ಮಾಡಬೇಕು. ಆ ಊಹೆ ಚಿತ್ರಗಳಲ್ಲಿ ಇರ್ತಪ್ಪ ಅಂದ್ರೆ ಉತ್ತರ ಚಿತ್ರಗಳು ಈ ಮುಂದಿನ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಈಗ ಉದಾಹರಣೆಗೆ ನೋಡ್ರಿ, ಇಲ್ಲಿ 1ನೇ ಗಣ, ಇದು ಒಂದು ಗಣ ಅಂದ್ರೆ 2 ಚಿತ್ರಗಳ ಒಂದು ಈ ಗುಂಪು. ಈ 2 ಚಿತ್ರಗಳ ಗುಂಪಿನಲ್ಲಿ ಏನಿದೆ, ಒಂದು ವೃತ್ತ ಇದೆ. ಈ ಗುಂಪಿನಲ್ಲಿ ವೃತ್ತವನ್ನು ಸಣ್ಣ ವೃತ್ತವನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ 3ನೇ ಚಿತ್ರ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, 2ನೇ ಚಿತ್ರಕ್ಕೂ 3ನೇ ಚಿತ್ರಕ್ಕೂ ಹೋಲಿಕೆ ಮಾಡಬಾರ್ದು. 3ನೇ ಚಿತ್ರಕ್ಕೂ ಮತ್ತು ಈ ಉತ್ತರ ಚಿತ್ರದಲ್ಲಿ ಇರ್ತಕ್ಕಂಥ ಹೋಲಿಕೆ ಮಾಡ್ಬೇಕು. ಆದ್ರೆ ಈಗ ಸಂಬಂಧ ಇರುತ್ತೆ. ಈ ಒಂದು ಚೌಕದಲ್ಲಿ ಒಳಗೆ ಏನಿರ್ಬೇಕು, ಇಲ್ಲಿ ಹೇಗೆ ವೃತ್ತ ಬಂದಿದ್ದು ಇಲ್ಲಿ ಅದೇ ತರ ಏನ್ ಬರ್ಬೇಕು, ಇಲ್ಲಿ ಒಂದು ಚೌಕ ಬರ್ಬೇಕು. ಆ ಚೌಕ ಬಂದ್ರೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಚಿತ್ರ ಬಿಡಿಸ್ಕೊಂಡ್ಬಿಡ್ಬೇಕು. ಅವಾಗ ನಮ್ಗೆ ಇನ್ನೂ ಈಜಿ ಆಗುತ್ತೆ. ಈ ತರ ಹಿಂಗೆ ಬಿಡಿಸ್ಕೊಂಡಾಗ ಈ ಚಿತ್ರ ಉತ್ತರ ಚಿತ್ರಗಳಲ್ಲಿ ಯಾವ್ದಿದೆಯಾ, ಆಪ್ಷನ್ ಎ ಇದೆಯೋ, ಬಿ ಇದೆಯೋ, ಸಿ ಇದೆಯೋ ಅನ್ನೋದನ್ನ ನೋಡಿದಾಗ ನಮ್ಗೆ ಗೊತ್ತಾಗೋದು ಯಾವುದು, ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗುತ್ತೆ. ಹಾಗಾಗಿ ನಾವು ಈಗ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಉತ್ತರವನ್ನ ನೋಡ್ಕೋಬಹುದು. ಅದೇ ರೀತಿಯಾಗಿ 2012ರ ಜವಾಹರ್ಲಾಲ್ ನವೋದಯ ಒಂದು ವಿದ್ಯಾಲಯ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆಯನ್ನ ನೋಡ್ಬೇಕು, ನೀವು ಅಬ್ಸರ್ವ್ ಮಾಡ್ಬೇಕು. ಈ ಒಂದು ವೃತ್ತದಲ್ಲಿ 1ನೇ ಗುಂಪಿನಲ್ಲಿ 1ನೇ ಗಣದಲ್ಲಿ ಏನಿದೆ, ಈ ಒಂದು ವೃತ್ತ. ಈ 2ನೇ ಚಿತ್ರದಲ್ಲಿ ಒಂದು ವೃತ್ತದೊಳಗೆ ತ್ರಿಭುಜದೊಳಗೆ ಒಂದು ಬಿಂದು ಇದೆ. ಅದೇ ರೀತಿಯಾಗಿ 3ನೇ ಚಿತ್ರ ಒಂದು ಷಡ್ಭುಜಾಕೃತಿ, ಒಂದು ಆಯತ, ಅದರೊಳಗೆ ಒಂದು ಚಿಕ್ಕಿದೆ, ಒಂದು ಬಿಂದು ಇದೆ. ಈಗ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಒಂದು ತ್ರಿಭುಜ ಬರ್ಬೇಕು ಒಳಗ. ಇಲ್ಲಿ ಏನ್ ಬರ್ಬೇಕಂದ್ರೆ ಮೊದಲು ನಾವು ತಿಳ್ಕೊಬೇಕು, ಮತ್ತೆ ಸರಿಯಾದಂತ ಕ್ರಮ ಇರ್ಬೇಕು. ಯಾಕಂದ್ರೆ ಈ ವೃತ್ತದ ಒಳಗೆ ಇಲ್ಲಿ ತ್ರಿಭುಜ ಬಂದಿದೆಯಲ್ಲ, ಹಾಗಾಗಿ ಇಲ್ಲಿ ಒಂದು ಆಯತ ಒಳಗೊಂದು ತ್ರಿಭುಜ ಬರ್ಬೇಕು. ಅವಾಗ ಅದು ಏನಾಗುತ್ತೆ, ಉತ್ತರ ನಮ್ಗ ಸರಿ ಆಗುತ್ತೆ. ನಾವು ಹೇಗೆ ಬರ್ಬೋದು ಅನ್ನೋದನ್ನ ಇದ್ರ ಮೇಲೆ ನಾವು ಇಲ್ಲಿ ಚಿತ್ರ ಬಿಡಿಸ್ಕೊಂಡ್ಬಿಟ್ರೆ ನಮ್ಗೆ ಈಜಿ ಆಗುತ್ತೆ. ಆಮೇಲೆ ಅದನ್ನ ನೋಡ್ಕೋಬಹುದು.
ಬೇಡಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ಕೋಬಹುದು. ಇದನ್ನು ಇಲ್ಲಿ ಈ ತರ ಆಗಿನ ಉತ್ತರವನ್ನು ಗುರುತಿಸಬಹುದು. ನಾವು ಇಲ್ಲಿ ಬಿಡಿಸ್ಕೊಂಡ್ಬಿಡೋಣ ಅಂದ್ರೆ ನಮ್ಗೆ ಏನಾಗುತ್ತಾ ಸರಳವಾದಂತ ಒಂದು ದಾರಿ ಆಗುತ್ತ. ಒಳಗೊಂದು ಆಯತ, ತ್ರಿಭುಜ ಬರ್ಬೇಕಲ್ಲ. ಈಗ ತ್ರಿಭುಜ ಬಂದ್ರೆ ಈ ತರ ಬರುತ್ತಾ, ನಡುವೆ ಬಿಂದು. ಈ ತರ ಚಿತ್ರ ಯಾವ್ದಿದೆ? ಆಪ್ಷನ್ ಎ ಇದೆ, ಇಲ್ಲ. ಆಪ್ಷನ್ ಬಿ ಇಲ್ಲ, ಯಾಕಂದ್ರೆ ಇಲ್ಲಿ ಒಂದು ಒಳಗೆ ವೃತ್ತ ಇದೆ, ಇಲ್ಲಿ ಆಯ್ತಾ ಇಲ್ಲ. ಇಲ್ಲಿದೆ ಸರಿಯಾಗಿದೆ, ಆದ್ರೆ ಇಲ್ಲಿ ಏನಿದೆ ತ್ರಿಭುಜ ಉಲ್ಟಾ ಇದೆ. ಇಲ್ಲಿ ತ್ರಿಭುಜ ಏನಿದೆ ಉಲ್ಟಾ ಇದೆ, ಈ ತರ ಉಲ್ಟಾ ಚಿತ್ರ ಇದೆ ತ್ರಿಭುಜ. ಹಾಗಾಗಿ ಇದು ಅಲ್ಲ, ಇದು ಸರಿಯಾದಂತಹ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಅಂತ ನಾವು ಆರಾಮ ಈಜಿಯಾಗಿ ಏನ್ ಮಾಡೋದು ಗುರುತು ಮಾಡೋದು. ಮೊದಲು ನಾವೇನ್ ತಿಳ್ಕೋಬೇಕು, ಒಂದನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಹೋಲಿಕೆ ಮಾಡಬೇಕು, ಸಂಬಂಧವನ್ನು ಗುರುತಿಸ್ಬೇಕು. ಆಮೇಲೆ ಮೂರನೇ ಚಿತ್ರಕ್ಕೆ ಬರ್ಬೇಕು. ಮೂರನೇ ಚಿತ್ರ ಆದ್ಮೇಲೆ ನಾವೇನ್ ಮಾಡ್ಬೇಕು, ನಾಲ್ಕನೇ ಚಿತ್ರದಲ್ಲಿ ಉತ್ತರ ಚಿತ್ರಗಳನ್ನ ನೋಡ್ಬೇಕು. ಅವಾಗ ನಾವು ಸರಿಯಾದ ಕ್ರಮ ಇರ್ಬೇಕು. ನೋಡ್ರಿ ಇಲ್ಲಿ ಸಿ ಡಿಗೂ ಕನ್ಫ್ಯೂಸ್ ಆಗುತ್ತೆ, ಸಿ ಅನ್ಬೋದು ಅನಿಸ್ಬೋದು ಅಂತೇಳಿ. ಆದ್ರೆ ಸಿ ಆಪ್ಷನ್ ಆಗಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ತ್ರಿಭುಜ ತಿರುಗಿದ ಒಂದು ಉಲ್ಟಾ ಇದೆ. ಹಾಗಾಗಿ ಸೀದಾ ಇರ್ತಕ್ಕಂಥ ಆಪ್ಷನ್ ಡಿ ಈ ಒಂದು ಸಂಬಂಧ ರೂಪದ ಒಂದು 2012ರ ಒಂದು ಪ್ರಶ್ನೆ ಇದು. ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಕೇಳ್ತಕ್ಕಂಥ 2012ರ ಒಂದು ಪ್ರಶ್ನೆ. ಈ ಪ್ರಶ್ನೆ ಎಷ್ಟಿದೆ ನೋಡ್ರಿ, ಎಕ್ಸಾಮ್ ಅಲ್ಲಿ ಯಾವ ತರ ಕನ್ಫ್ಯೂಸ್ ಆಗ್ತದೆ. ಸೂಕ್ಷ್ಮವಾಗಿ ಗಮನಿಸ್ಬೇಕು, ಒಂದಕ್ಕೊಂದು ಹೋಲಿಕೆ ಮಾಡಬೇಕು, ಸಂಬಂಧವನ್ನು ಕಂಡ್ಕೋಬೇಕು. ಈಗ ಒಂದೊಂದ್ಸರಿ ಏನಾಗುತ್ತೆ, ಸಂಬಂಧಗಳು ಬೇಗನೆ ಸಿಗಲ್ಲ. ಅವನ ಕ್ರಮಾನುಗತವಾಗಿ ಒಂದೊಂದೇ ಸಂಬಂಧ ನೋಡ್ಕೊಂತ ಹೋಗಿ, ಇಲ್ಲ ಅಥವಾ ನಮ್ಗೆ ಕೊಟ್ಟಿರ್ತಕ್ಕಂಥ ಖಾಲಿ ಆ ಒಂದು ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ಚಿತ್ರ ಬಿಡಿಸಿಬಿಡ್ಬೇಕು. ನಾ ಈ ಬಿಡಿಸಿದ್ನೆಲ್ಲ ಆ ತರ ಚಿತ್ರ ಬಿಡಿಸಿಬಿಟ್ರ ಸರಳವಾಗಿ ನಮ್ಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ಈ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಒಂದು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಾನು ಮುಕ್ತಾಯ ಹಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ